ಹಲೋ ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ. ಇವತ್ತು ಒಂದು ಇನ್ಸ್ಟೆಂಟ್ ಆಗಿ ಮಾಡುವಂಥ ಪಡ್ಡು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಮಾಡುವಂಥದ್ದು. ಈ ಕಪ್ನ ಅಳತೆಗೆ ತೊಗೊಂಡಿದ್ದೀನಿ. ಈ ಕಪ್ಪಲ್ಲಿ 1 ಕಪ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಸೋನಾ ಮಸೂರಿ ಅಕ್ಕಿ ನಾನಿಲ್ಲಿ ಹಾಕಿದ್ದೀನಿ. ಯಾವ ಅಕ್ಕಿ, ದೋಸೆ ಅಕ್ಕಿ, ರೇಷನ್ ಅಕ್ಕಿ ಯಾವ್ದು ಬೇಕಾದರೂ ಬಳಸ್ಬೋದು. 1 ಕಪ್ ಅಕ್ಕಿಗೆ ಅರ್ಧ ಕಪ್ಪು ಅವಲಕ್ಕಿ ಮತ್ತು 1 ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಈಗ ಇದನ್ನು ನೆನೆಸೋಕ್ಕೆ ಇಡ್ತೀನಿ. 1 ಗಂಟೆ ನೆನೆಸಿದ್ರೆ ಸಾಕು. 1-2 ಸಲ ಅಕ್ಕಿನ ತೊಳೆದ್ಬಿಟ್ಟು ನೆನೆಯೋಕ್ಕೆ ಹಾಕ್ತೀನಿ. ಅಕ್ಕಿನ ತೊಳೆದಿದ್ದಾಗಿದೆ. ಈಗ ಫ್ರೆಶ್ ನೀರು ಹಾಕಿಬಿಟ್ಟು 1 ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ. 1 ಅಥವಾ 1.5 ಗಂಟೆ ನೆನೆದ್ರೂ ಪರವಾಗಿಲ್ಲ. ಅದೇ ರೀತಿ ಅವಲಕ್ಕಿನೂ ನೆನೆಸ್ತೀನಿ. ಅವಲಕ್ಕಿ ಜೊತೆಗೆ ಕಡಲೆಬೇಳೆ. ಅವಲಕ್ಕಿನೂ 2 ಸಲ ತೊಳೆದಿದ್ದೀನಿ, ಅವಲಕ್ಕಿ ಮತ್ತು ಕಡಲೆಬೇಳೆನ. ಈಗ ಇದನ್ನು ಫ್ರೆಶ್ ನೀರು ಹಾಕ್ಬಿಟ್ಟು ನೆನೆಯೋದಕ್ಕೆ ಬಿಡ್ತೀನಿ. 1 ಗಂಟೆ ಅಕ್ಕಿ ಮತ್ತು ಅವಲಕ್ಕಿ 2 ನೆನ್ಕೊಳ್ಳಿ. ಅಕ್ಕಿ ಅವಲಕ್ಕಿ ನೆನೆ ಹಾಕಿದ್ದು 1 ಅವರ್ ಆಗಿದೆ ನೋಡಿ. ಕರೆಕ್ಟಾಗಿ ನೆಂದಿದೆ. ಈಸಿಯಾಗಿ ಕಟ್ಟಾಗುತ್ತೆ ಅಕ್ಕಿ ಅಂದರೆ ನೆಂದಿದೆ ಅಂತ ಅರ್ಥ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಅಕ್ಕಿ 1 ಸಲ, ಅವಲಕ್ಕಿ 1 ಸಲ, 2 ಬ್ಯಾಚಲ್ಲಿ ರುಬ್ಕೊಳ್ತೀನಿ. ಸ್ವಲ್ಪ ನೀರು ಹಾಕಿನೇ ರುಬ್ಬಬೇಕು. ತುಂಬ ಜಾಸ್ತಿ ನೀರು ಹಾಕಿ ತುಂಬ ತೆಳ್ಳಗೂ ಮಾಡಬಾರ್ದು. ರೆಗ್ಯುಲರ್ ಇಡ್ಲಿ ಹಿಟ್ಟಿನ ಹದದಲ್ಲಿ ಮಾಡಿಕೊಂಡ್ರೆ ಸಾಕು. ಅಕ್ಕಿ ಅವಲಕ್ಕಿ ನೆನೆಸಿಟ್ಟಿದ್ದನ್ನು ರುಬ್ಬಿದ್ದಾಯಿತು. ತುಂಬ ನುಣ್ಣಗೆ ರುಬ್ಬಿದ್ದೀನಿ ಮತ್ತು ಈ ಕನ್ಸಿಸ್ಟೆನ್ಸಿನಲ್ಲಿ ರುಬ್ಬಿದ್ದೀನಿ. ಈಗ ಉಪ್ಪು ಹಾಕ್ತೀನಿ. 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಮತ್ತು ಹಸಿಮೆಣಸಿನ್ಕಾಯಿ, ತುರಿದಿಟ್ಕೊಂಡಿರೋ ಕ್ಯಾರೆಟ್ ಸ್ವಲ್ಪ, ಮತ್ತು ಈರುಳ್ಳಿ 1 ಮೀಡಿಯಮ್ ಸೈಜಿನ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಮತ್ತು ಇದಕ್ಕೆ ಒಂದು ಸಣ್ಣ ಒಗ್ಗರಣೆ ಮಾಡ್ಕೊಳ್ತೀನಿ. ಅದನ್ನು ಹಿಟ್ಟಿನಲ್ಲಿ ಸೇರಿಸ್ಬಿಟ್ಟು ಪಡ್ಡು ರೆಡಿ ಮಾಡ್ಕೊಳ್ಳೋದು. ಅಕ್ಕಿ ನೆನೆ ಹಾಕೋದು 1 ಅವರ್ ಬಿಟ್ಟರೆ ಇನ್ನೆಲ್ಲನೂ ಭಾಳ ಫಾಸ್ಟಾಗಿ ಆಗುತ್ತೆ. ತುಂಬ ಟೈಮ್ ಏನೂ ತಗೊಳ್ಳಲ್ಲ. 10 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು. ತುಂಬ ರುಚಿಯಾಗೂ ಇರುತ್ತೆ. ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ. ಟ್ರೈ ಮಾಡಿ ನೋಡಿ ನೀವುಗಳು. ಆಮೇಲೆ ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ಹೇಗೆ ಬಂತು, ಇಷ್ಟ ಆಯಿತಾ ಈ ರೆಸಿಪಿ ಅಂತ ಒಂದು ಲೈಕ್ ಕೊಟ್ಟು ಹೇಳಿ. ಈಗ ಒಂದು ಒಗ್ಗರಣೆ ಹಾಕೋಣ ಈ ಹಿಟ್ಟಲ್ಲಿ. ಚಿಕ್ಕ ಸ್ಪೂನಲ್ಲಿ 4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ 1 ಟೇಬಲ್ ಸ್ಪೂನಷ್ಟು, ಕರಿಬೇವಿನ ಸೊಪ್ಪನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು 1 ಟೀ ಸ್ಪೂನಷ್ಟು ಜೀರಿಗೆ, ಮತ್ತು ಇಲ್ಲಿ ಹುರುಳಿಕಾಯಿನ ತುಂಬ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಇದನ್ನು ಒಗ್ಗರಣೆಯಲ್ಲಿ ಸ್ವಲ್ಪ ಹುರಿತೀನಿ. ಕ್ಯಾರೆಟ್ನ, ಈರುಳ್ಳಿನೆಲ್ಲ ಡೈರೆಕ್ಟಾಗಿ ಹಾಕಿದೆ ಹಿಟ್ಟಲ್ಲಿ. ಹುರುಳಿಕಾಯಿನ ಮಾತ್ರ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ತೀನಿ. ಯಾಕೆಂದರೆ ಹುರುಳಿಕಾಯಿ ಸ್ವಲ್ಪ ಹಾರ್ಡಾಗಿರುತ್ತಲ್ಲ ಈ 2 ತರಕಾರಿಗಳಿಗಿಂತ. ಹಾಗಾಗಿ ಚೂರು ಎಣ್ಣೆಲಿ ಹುರಿದ್ರೆ ಕರೆಕ್ಟಾಗಿ ಬೇಯುತ್ತೆ ನಾವು ಪಡ್ಡು ಹಾಕಿದಾಗ. ಇಲ್ಲದ್ರೆ ತುಂಬ ಗಟ್ಟಿಯಾಗಿ ತಿನ್ನುವಾಗ ಸಿಕ್ಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಈ ಹುರುಳಿಕಾಯಿ ಜೊತೆಗೆ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ಬೋದು ಈ ಪಡ್ಡುನಲ್ಲಿ. ಏನೇನು ತರಕಾರಿ ಸಾಧ್ಯನೋ ಅದೆಲ್ಲ ಹಾಕ್ಕೊಬೋದು. ಗೆಡ್ಡೆಕೋಸನ್ನು ತುರಿದ್ಬಿಟ್ಟು ಹಾಕ್ಕೊಳ್ಬೋದು. ನಾನಿಲ್ಲಿ ಕ್ಯಾರೆಟ್, ಹುರುಳಿಕಾಯಿ 2 ಹಾಕಿದೆ. ತುಂಬ ಏನು ಬೇಯಿಸೋದು ಬೇಡ, ಸ್ವಲ್ಪ ಎಣ್ಣೆಲಿ ಬಾಡಿಸಿದ್ರೆ ಸಾಕು. ಈಗ ಸಾಕು, ಇದಾಗಿದೆ. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಈಗ ಒಗ್ಗರಣೆನ ಹಿಟ್ಟಲ್ಲಿ ಸೇರಿಸ್ತಾ ಇದ್ದೀನಿ. ಹದ ಕರೆಕ್ಟಾಗಿ ನೀವು ನೋಡ್ತಾ ಇರ್ಬೋದು ನೋಡಿ. ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇದೆ, ತೀರಾ ತೆಳ್ಳಗಿಲ್ಲ. ಈಗ ಕೊನೆಗೆ ಒಂದೇ ಒಂದು ಐಟಮ್ ಬಾಕಿ ಇದೆ. ಇದು ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ ಈನೋ ಫ್ರೂಟ್ ಸಾಲ್ಟನ್ನ ಹಾಕ್ತಾಯಿದ್ದೀನಿ. ಈನೋ ಬದಲು ಸೋಡಾನೂ ಹಾಕ್ಕೊಳ್ಬೋದು. ಸೋಡಾಗಿಂತ ಈನೋ ಬೆಟರ್, ಯಾಕೆಂದರೆ ಹೆಲ್ತ್ ವೈಸು ತುಂಬ ಒಳ್ಳೆಯದು. ಗ್ಯಾಸ್ಟ್ರಿಕ್ ಆಗಲ್ಲ ಏನೋ ಹಾಕೋದ್ರಿಂದ.
ಒಂದು ಫುಲ್ ಪ್ಯಾಕೆಟ್ ಹಾಕ್ತಾಯಿದ್ದೀನಿ. ಇಷ್ಟು ಕ್ವಾಂಟಿಟಿಗೆ ಈ ಪ್ಯಾಕೆಟಲ್ಲಿ ಒಂದು ಫುಲ್ ಪ್ಯಾಕೆಟ್ ಹಾಕಿದೆ. ಅಂದರೆ ಇದು 1 ಟೇಬಲ್ ಸ್ಪೂನಷ್ಟು ಬರುತ್ತೆ. ಸ್ವಲ್ಪ ನೀರು ಹಾಕಿ ಆ್ಯಕ್ಟಿವೇಟ್ ಮಾಡೋಣ ಏನೋನ. ಈಗ ಪಡ್ಡು ರೆಡಿ ಮಾಡ್ಕೊಂಬಿಡೋಣ. ಪಡ್ಡು ತವ ಬಿಸಿಯಾಗಿದೆ, ಎಣ್ಣೆ ಹಾಕ್ತೀನಿ. ಎಲ್ಲ ಮೇಲೆ ಮತ್ತೆ ಎಣ್ಣೆ ಹಾಕಬೇಕು ಅಂತ ಏನಿಲ್ಲ. ಹಾಕೋಕ್ಕೆ ಮೊದಲು ಒಂದು ಕಾಲು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ರೆ ಸಾಕು. ಈ ಪಡ್ಡು ಎಷ್ಟು ಹೆಲ್ತಿ ಅಂದರೆ ಎಣ್ಣೆನೂ ಏನು ತುಂಬ ಹಿಡಿಸಿರಲ್ಲ. ಸಿಮ್ಮಲ್ಲೇ ಇಟ್ಕೊಂಡು ಹಾಕಬೇಕು, ಸಿಮ್ಮಲ್ಲೇ ಬೇಯಿಸಬೇಕು. ಈಗ ಒಂದು ತಟ್ಟೆ ಮುಚ್ತಾ ಇದ್ದೀನಿ. ತಿರುವಾಕೋಣ. ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡ್ತಾ ಇರ್ಬೋದು ಪಡ್ಡು. ಎರಡೂ ಕಡೆನೂ ರೋಸ್ಟಾಗಿ ಬೇಯಿಸಿದ್ರೆ ಪಡ್ಡು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ತಿರುವಾಕಿದಾಗ ಒಂಚೂರು ಫ್ಲೇಮ್ ಜಾಸ್ತಿ ಮಾಡ್ಕೊಳ್ಬಹುದು. ಈಗ ನೋಡಿ ಎರಡೂ ಕಡೆ ಪಡ್ಡು ಎಷ್ಟು ಚೆನ್ನಾಗಿ ಬೆಂದಿದೆ. ತೆಗಿತಾ ಇದ್ದೀನಿ. ಫ್ಲಫಿಯಾಗಿದೆ, ಚೆನ್ನಾಗಿ ಉಬ್ಬಿದೆ, ಎರಡೂ ಕಡೆ ಚೆನ್ನಾಗಿ ಬೆಂದಿದೆ. ಈಗ ನೋಡೋಣ, ಎರಡೂ ಕಡೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಬಿಸಿ ಬಿಸಿಯಾದ ರುಚಿಯಾದ ಪಡ್ಡು ಗರಿಗರಿಯಾಗೂ ಕೂಡ ಇರುತ್ತೆ. ಬೆಳಗ್ಗೆ 1 ಅವರ್ ಅಕ್ಕಿ ಅವಲಕ್ಕಿ ನೆನೆಸ್ಬಿಟ್ಟು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥದ್ದು. ಟ್ರೈ ಮಾಡಿ ನೋಡಿ, ಖಂಡಿತ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ರೆಸಿಪಿಗೆ. ಥ್ಯಾಂಕ್ ಯು.